ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 40ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್. ಇವತ್ತಿನ ದಿನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದರ ವಾಕ್ಯಗಳನ್ನು ಉದಾಹರಣೆ ಸಮೇತ ನೋಡೋಣ, ಯಾವ ಥರ ವಾಕ್ಯಗಳನ್ನು ತಯಾರು ಮಾಡಬೇಕಂತ. ಐ ರೈಟ್ ಅಂದರೆ ರೈಟ್ ಅನ್ನೋದು ಯಾವುದೇ ಚೇಂಜ್ ಇಲ್ಲದೆ ಐ ಅನ್ನೋ ಸಬ್ಜೆಕ್ಟಿಗೆ ಬಂದಿದೆ. ಐ ರೈಟ್ ನಾನು ಬರೆಯುತ್ತೇನೆ. ವಿ ರೈಟ್ ನಾವು ಬರೆಯುತ್ತೇವೆ. ಯು ರೈಟ್ ನೀನು ಬರೆಯುತ್ತಿ. ಯು ರೈಟ್ ನೀವು ಬರೆಯುತ್ತೀರಿ. ಯು ರೈಟ್ ಎ ನಾವೆಲ್ ನೀವು ಒಂದು ಕಾದಂಬರಿಯನ್ನು ಬರೆಯುತ್ತೀರಿ. ಹೀ ರೈಟ್ಸ್ ಅವನು ಬರೆಯುತ್ತಾನೆ. ಇಲ್ಲಿ ನೋಡಿ, ರೈಟ್ ಇದ್ದಿದ್ದು ರೈಟ್ಸ್ ಆಗಿದೆ, ಇ ಎಸ್ ಸೇರಿದೆ ಇದಕ್ಕೆ. ಶೀ ರೈಟ್ಸ್ ಎ ಸಾಂಗ್ ಅವಳು ಒಂದು ಕವನವನ್ನು ಬರೆಯುತ್ತಾಳೆ, ಅವಳು ಒಂದು ಹಾಡನ್ನು ಬರೆಯುತ್ತಾಳೆ. ಇಟ್ ರೈಟ್ಸ್ ಇದು ಬರೆಯುತ್ತದೆ. ದೇ ರೈಟ್ ಅವರು ಬರೆಯುತ್ತಾರೆ. ಕೃಷ್ಣ ರೈಟ್ಸ್ ಕೃಷ್ಣನು ಬರೆಯುತ್ತಾನೆ. ರಾಧಾ ರೈಟ್ಸ್ ರಾಧೆಯು ಬರೆಯುತ್ತಾಳೆ. ರಾಧಾ ಆ್ಯಂಡ್ ಕೃಷ್ಣ ರೈಟ್. ಇಲ್ಲಿ ನೋಡಿ, ರಾಧೆ ಮತ್ತು ಕೃಷ್ಣ ಬರೆಯುತ್ತಾರೆ. ಇವರಿಬ್ಬರು ಸೇರಿದ ತಕ್ಷಣ ರಾಧೆ ಮತ್ತು ಕೃಷ್ಣ ಆದಾಗ ಅವರು ಬಹುವಚನ ಆಯಿತು. ಆ ಕಾರಣದಿಂದ ಅವರಿಬ್ಬರಿಗೂ ಬಹುವಚನ ಬಂದಿದ್ದರಿಂದ ರೈಟ್. ಮೇಲೆ ಕೃಷ್ಣ ಒಬ್ಬಳೇ ಇದ್ದ, ಆ ಕಾರಣದಿಂದ ರೈಟ್ಸ್ ಆಗಿದೆ. ರಾಧೆ ಒಬ್ಬಳೇ ಇದ್ಲು, ಆ ಕಾರಣದಿಂದಲೇ ರೈಟ್ಸ್ ಅಂತ ಬರ್ತಿದ್ದೀವಿ. ಇಲ್ಲಿ ರಾಧೆ ಮತ್ತು ಕೃಷ್ಣ ಇಬ್ಬರೂ ಬಂದಿದ್ದಾರೆ, ಆ ಕಾರಣದಿಂದ ರೈಟ್. ಹಾಗೆ ಒಂದೇ ಹುಡುಗ ಇದ್ದರೆ ಬಾಯ್ ರೈಟ್ಸ್ ಹುಡುಗ ಬರೆಯುತ್ತಾನೆ. ಬಾಯ್ಸ್ ರೈಟ್ ಅಂದರೆ ಹುಡುಗರು ಬರೆಯುತ್ತಾರೆ. ಹೀಗೆ ವಾಕ್ಯಗಳನ್ನು ತಯಾರು ಮಾಡಬೇಕು. ಸಿಂಪಲ್ ಆಗಿದೆ. ಐ ವಿ ಯು ಯು ಮತ್ತು ದೇ ಮತ್ತು ಪ್ಲ್ಯೂರಲ್ ಸಬ್ಜೆಕ್ಟ್ ಬಂದಾಗ ಬೇಸ್ ಫಾರ್ಮನ್ನು ಅದು ಹೇಗಿದೆ ಹಾಗೆ ಬರಿಬೇಕು. ವರ್ಬದು ಬೇಸ್ ಫಾರ್ಮನ್ನು ಅದು ಹೇಗಿದೆ ಹಾಗೆ ಬರಿಬೇಕು. ವಿ ಒನ್ನನ್ನು ಉಳಿದದ್ದಕ್ಕೆ ಹಿ ಶಿ ಇಟ್ ಮತ್ತು ರಾಧೆ ಕೃಷ್ಣ ಈ ಥರ ಸಿಂಗ್ಯುಲರ್ ಫಾರ್ಮ್ ಇದ್ದಾಗ ಬೇಸ್ ಫಾರ್ಮ್ ಜೊತೆಗೆ ಎಸ್ ಐ ಎಸ್ ಅಥವಾ ಇ ಎಸ್ ಬರುತ್ತೆ. ತುಂಬ ಸಿಂಪಲ್ ಆಗಿದೆ. ಈ ಥರ ವಾಕ್ಯಗಳನ್ನು ತಯಾರು ಮಾಡೋದನ್ನು ನೋಡ್ಬೇಕು ನೀವು. ಹೆಚ್ಚಿನ ಉದಾಹರಣೆ ನೋಡಿ. ಐ ಲೈಕ್ ಕುಕ್ಕಿಂಗ್ ನಾನು ಅಡುಗೆ ಮಾಡುವುದನ್ನು ಇಷ್ಟಪಡ್ತೀನಿ, ಅಂದರೆ ನನಗೆ ಅಡುಗೆ ಮಾಡುವುದು ಇಷ್ಟ. ಐ ಲೈಕ್. ಐ ಸ್ಲೀಪ್ ಫಾರ್ 7 hours ನಾನು 7 ಗಂಟೆ ನಿದ್ದೆ ಮಾಡ್ತೀನಿ, ಅಂದರೆ ನಾನು 7 ಗಂಟೆ ದಿನ ನಿದ್ದೆ ಮಾಡ್ತೇನೆ, ಅಂದರೆ ನಂದಿದು ರೆಗ್ಯುಲರ್ ಹ್ಯಾಬಿಟ್. ಮೈ ಮದರ್ ಡ್ರಿಂಕ್ಸ್ ಕಾಫಿ ನನ್ನಮ್ಮ ಕಾಫಿ ಕುಡಿತಾರೆ. ಇಲ್ಲಿ ಮೈ ಮದರ್ ಡ್ರಿಂಕ್ಸ್ ಕಾಫಿ ಅಂತ ಹೇಳಿದ್ರೆ ಈಗ ಕುಡಿತಾರೆ ಅಂತ ಅರ್ಥ ಅಲ್ಲ. ಈಗ ಕುಡಿಬೋದು, ಆಮೇಲೂ ಕುಡಿಬೋದು, ಯಾವಾಗಾದರೂ ಕುಡಿಬೋದು. ನಾವು ಮಾತಾಡ್ತಿರೋ ಸಮಯದಲ್ಲಿ ಕುಡಿತಾ ಇದ್ದಾರೆ ಅನ್ನೋ ಅರ್ಥ ಅಲ್ಲ. ಅದು ಅವರ ಹ್ಯಾಬಿಟ್, ರೆಗ್ಯುಲರ್ ಆಗಿ ಅವರು ಕಾಫಿಯನ್ನು ಕುಡಿತಾರೆ, ಟೀ ಕುಡಿಯಲ್ಲ ಅನ್ನೋ ಅರ್ಥ ಬರುತ್ತೆ. ತಿಳ್ಕೊಡಿ ಈ ವಿಷಯನ. ಸಿಂಪಲ್ ಪ್ರೆಸೆಂಟ್ ಟೆನ್ಸು ಮಾತಾಡೋ ಸಮಯದಲ್ಲಿ ನಡೀತಾ ಇರೋ ಕೆಲಸ ಅಲ್ಲ. ರೆಗ್ಯುಲರ್ ಆಗಿ ನಮ್ಮ ಹವ್ಯಾಸ, ಚಟ ಅಥವಾ ಸಾರ್ವಕಾಲಿಕ ಸತ್ಯ ಇವುಗಳ ಬಗ್ಗೆ ಹೇಳುತ್ತೆ ಸಿಂಪಲ್ ಪ್ರೆಸೆಂಟ್ ಟೆನ್ಸು. ಐ ಲೈಕ್ ಟೀ ಅಂದರೆ ನಾನು ಟೀಯನ್ನು ಇಷ್ಟಪಡ್ತೀನಿ, ಕಾಫಿಗಿಂತ ನಾನು ಟೀಯನ್ನು ಇಷ್ಟಪಡ್ತೀನಿ. ಐ ಲೈಕ್ ಟೀ ವಿತೌಟ್ ಶುಗರ್ ಅಂದರೆ ನನಗೆ ಸಕ್ಕರೆ ಇಲ್ಲದ ಚಹಾ ತುಂಬ ಇಷ್ಟ. ಈ ಥರ. ಮೈ ಫಾದರ್ ಲವ್ಸ್ ಓಲ್ಡ್ ಸಾಂಗ್ಸ್ ನನ್ನ ತಂದೆ ಹಳೆಯ ಹಾಡುಗಳನ್ನು ಇಷ್ಟಪಡ್ತಾರೆ, ಅಂದರೆ ಮಾಡರ್ನ್ ಹಾಡು ಅವ್ರಿಗೆ ಇಷ್ಟ ಇಲ್ಲ, ಹಳೆಯ ಹಾಡುಗಳನ್ನ ಇಷ್ಟಪಡ್ತಾರೆ. ಐ ವಾಚ್ ಟಿ ವಿ ಇನ್ ದ ಈವ್ನಿಂಗ್. ನೋಡಿ ಇಲ್ಲಿ, ಐ ವಾಚ್ ಟಿ ವಿ ಇನ್ ದ ಈವ್ನಿಂಗ್ ನಾನು ಸಂಜೆ ಟಿ ವಿಯನ್ನು ವೀಕ್ಷಿಸ್ತೇನೆ, ಅಂದರೆ ನಾನು ಯಾವತ್ತೂ ಸಂಜೆ ಟಿ ವಿ ನೋಡ್ತೇನೆ. ಹೆಚ್ಚಾಗಿ ನಾನು ಸಂಜೆ ಟಿ ವಿ ನೋಡ್ತೇನೆ, ಬೆಳಿಗ್ಗೆ ನೋಡಲ್ಲ ಅನ್ನೋ ಅರ್ಥ ಬರುತ್ತೆ. ಮೈ ಸಿಸ್ಟರ್ ವರ್ಕ್ಸ್ ಇನ್ ಎ ಸ್ಕೂಲ್ ನನ್ನ ಸಹೋದರಿ ಎಲ್ಲಿ ಕೆಲಸ ಮಾಡ್ತಾಳೆ? ಒಂದು ಶಾಲೆಯಲ್ಲಿ ಕೆಲಸ ಮಾಡ್ತಾಳೆ. ಅದೇ ಥರ ಮೈ ಸಿಸ್ಟರ್ ವರ್ಕ್ಸ್ ಆ್ಯಸ್ ಎ ಟೀಚರ್ ನನ್ನ ಸಹೋದರಿ ಟೀಚರ್ ಆಗಿ ಕೆಲಸ ಮಾಡ್ತಾಳೆ, ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಳೆ. ಐ ಲೈಕ್ ಬಿಗ್ ಸಿಟೀಸ್ ನನಗೆ ದೊಡ್ಡ ದೊಡ್ಡ ಪಟ್ಟಣಗಳಂದರೆ ಇಷ್ಟ. ದ ಶಾಪ್ಸ್ ಓಪನ್ ಆ್ಯಟ್ 9 o'clock ಆ್ಯಂಡ್ ಕ್ಲೋಸ್ ಆ್ಯಟ್ 5:30. ಇಲ್ಲಿ ನೋಡಿ, ಶಾಪ್ಸ್ ಅಂತ ಬಂದಿದೆ ಬಹುವಚನ, ಆ ಕಾರಣದಿಂದ ಓಪನ್ ಅಂತ ಬರೆದಿದ್ದೇವೆ. ಅಂಗಡಿಗಳು 9ಕ್ಕೆ ಓಪನ್ ಆಗಿ ಸಂಜೆ 5ವರೆಗೆ ಮುಚ್ಚಲ್ಪಡುತ್ತವೆ, ಅಂದರೆ ಅಂಗಡಿಗಳನ್ನು 5ವರೆಗೆ ಮುಚ್ತಾರೆ. ಪೀಟರ್ ವರ್ಕ್ಸ್ ವೆರಿ ಹಾರ್ಡ್ ಪೀಟರ್ ಶ್ರಮಪಟ್ಟು ಕೆಲಸ ಮಾಡ್ತಾನೆ. ದ ಅರ್ತ್ ಗೋಸ್ ರೌಂಡ್ ದ ಸನ್ ಭೂಮಿಯು ಸೂರ್ಯನನ್ನು ಸುತ್ತು ಹಾಕುತ್ತದೆ.
ವಿ ಡೂ ಎ ಲಾಟ್ ಆಫ್ ಡಿಫ್ರೆಂಟ್ ಥಿಂಗ್ಸ್ ಇನ್ ಅವರ್ ಫ್ರೀ ಟೈಮ್. ನಾವು ನಮ್ಮ ಖಾಲಿ ಸಮಯದಲ್ಲಿ ತುಂಬ ಡಿಫ್ರೆಂಟ್ ಆಗಿರುವಂಥ ಕೆಲಸಗಳನ್ನು ಮಾಡ್ತೀವಿ. ಲತಾ ಆಲ್ವೇಸ್ ಅರೈವ್ಸ್ ಆ್ಯಟ್ ವರ್ಕ್ ಅರ್ಲಿ. ಲತಾ ಯಾವತ್ತೂ ಕೆಲಸಕ್ಕೆ ಸಮಯಕ್ಕೆ ಬೇಗ ಬರ್ತಾಳೆ, ಅಂದರೆ ಕರೆಕ್ಟ್ ಟೈಮಿಗೆ ಅದಕ್ಕಿಂತ ಮುಂಚೆ ಬರ್ತಾಳೆ. ಜಾನ್ ನೆವರ್ ಈಟ್ಸ್ ಬ್ರೇಕ್ಫಾಸ್ಟ್. ಜಾನ್ ಯಾವತ್ತೂ ಬ್ರೇಕ್ಫಾಸ್ಟನ್ನು ಮಾಡಲ್ಲ, ಅಂದರೆ ತಿಂಡಿ ತಿನ್ನಲ್ಲ. ಅವನಿಗೆ ಅಭ್ಯಾಸ ಇಲ್ಲ, ತಿಂಡಿ ತಿನ್ನೋ ಅಭ್ಯಾಸ ಇಲ್ಲ. ಹೀ ಪ್ಲೇಸ್ ದ ಪಿಯಾನೋ. ಅವನು ಪಿಯಾನೋವನ್ನು ನುಡಿಸ್ತಾನೆ, ಅಂದರೆ ಅವನಿಗೆ ಪಿಯಾನೋ ನುಡಿಸ್ಲಿಕ್ಕೆ ಬರುತ್ತೆ. ಮಾರ್ಗರೇಟ್ ಸ್ಪೀಕ್ಸ್ 4 ಲ್ಯಾಂಗ್ವೇಜಸ್. ಮಾರ್ಗರೇಟ್ಗೆ 4 ಭಾಷೆ ಮಾತಾಡಲಿಕ್ಕೆ ಬರುತ್ತೆ. ಇಟ್ ಫ್ಲೈಸ್. ಇದು ಹಾರುತ್ತದೆ. ಹೀ ಡ್ಯಾನ್ಸಸ್. ಅವನು ಕುಣಿಯುತ್ತಾನೆ. ಶೀ ಹ್ಯಾಸ್. ಅವಳು ಹೊಂದುತ್ತಾಳೆ. ಇಟ್ ಫಿನಿಷಸ್. ಅದು ಮುಗಿಸುತ್ತದೆ. ಹೀ ಥಿಂಕ್ಸ್. ಅವನು ಆಲೋಚಿಸುತ್ತಾನೆ. ವಿ ಥಿಂಕ್. ನಾವು ಆಲೋಚಿಸುತ್ತೇವೆ, ಅಂದರೆ ನಮಗೆ ಈ ಥರ ಆಲೋಚನೆ ಬರ್ತಾ ಇದೆ, ನಾವು ಆಲೋಚಿಸ್ತಾ ಇದ್ದೇವೆ ಅಂತ ಅರ್ಥ. ಹೀಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಾಕ್ಯಗಳನ್ನು ತಯಾರಿಸಬೇಕು.